ರೇಣುಕಾಸ್ವಾಮಿ ಕೊಲೆ ಆಗಲು ಮೂಲ ಕಾರಣ ಪವಿತ್ರ ಗೌಡ. ನಂಬರ್ 1 A1 ಇವರೇ ಕೊಲೆ ಆಗೋದಕ್ಕೆ, ರೇಣುಕಾಸ್ವಾಮಿ ಕೊಲೆ ಆಗಲು ಮೂಲ ಕಾರಣ. 20 ದಿನಗಳ ಕಾಲ ಮಾತಾಡಲಿಲ್ಲ. ಯಾರ ಹತ್ರ? ದರ್ಶನ್ ಹತ್ರ. ದರ್ಶನ್ ಪ್ರೇಯಸಿ ಮಾತಾಡದೇ ಇದ್ದಾಗ ತಲೆ ಕೆಟ್ಟೋಗ್ಬಿಡ್ತು. ರಾಘವೇಂದ್ರಗೆ ಫೋನ್ ಮಾಡು, ಎತ್ತಾಕೊಂಬಾರೋ ಅಂದ ನಂತರ ಆ ಬ್ರೂನಿ ಬಾರಲ್ಲಿ ಕೂತು, ಚಿನ್ನ ನಿನಗೊಂದು ಸರ್ಪ್ರೈಸ್ ಅಂತ ಹೇಳಿದಾಗ ಈ ರಾಜ್ಕುಮಾರ್ ಒಂದು ಹಾಡಲ್ಲಿ ರಾಜ್ಕುಮಾರ್ ಮತ್ತು ಮಂಜುಳಾ ಓಡಿ ಬರ್ತಾರಲ್ಲ, ಐ ಲವ್ ಯು ಆ ಥರ ಬರ್ತಾರೆ ಅಂತೇನೋ ಕಲ್ಪನೆ ಮಾಡ್ಕೊಂಡ್ರೇನು. ಬಂದು ಅವನನ್ನು ಕೊಂದರು. ರೇಣುಕಾಸ್ವಾಮಿ ಕೊಲೆ ಆಗಲು ಮೂಲ ಕಾರಣ ಇವರೇ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಅದನ್ನು ಹೇಳಿದ್ದಾರೆ ಮತ್ತು ವಿಡಿಯೋ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿದ್ಲು. ನಿಮ್ಗೆ ಗೊತ್ತಿರಬಹುದು, 7:33ಕ್ಕೆ ಬಂದಂತಹ ದರ್ಶನ್ ಗಾಡಿ 7:36ಕ್ಕೆ ವಾಪಸ್ ಹೋಗುತ್ತೆ. ಆಮೇಲೆ ಒಂದು 9:15ಕ್ಕೆ ಬರುತ್ತೆ. 1 ಗಂಟೆ ಕಳೆದಂತ 8:30ಕ್ಕೆ ಬರುತ್ತೆ. ಆಗ 7:36ಕ್ಕೆ ಹೋಗಿ ಗಾಡಿ ವಾಪಸ್ ಕರ್ಕೊಂಬರೋದು ಇವಳನ್ನೇ. ಸೊ ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿದ್ಲು. A2 ದರ್ಶನ್. ಏನಿದು? ಕಿಡ್ನ್ಯಾಪ್ ಮಾಡಿಸಿ ಹಲ್ಲೆ ಮಾಡಿದ್ದೇ ದರ್ಶನ್. ಕಿಡ್ನ್ಯಾಪ್ ಮಾಡಿಸಿದ್ದು ದರ್ಶನ್, ಅದರಲ್ಲಿ ಎರಡು ಮಾತಿಲ್ಲ. ಹಲ್ಲೆ ಮಾಡಿದ್ದು ಕೂಡ ದರ್ಶನ್. ದರ್ಶನ್ ಹೇಳಿದ್ರೆ ಯಾರು ಹಲ್ಲೆ ಮಾಡಲಿಕ್ಕಿಲ್ಲ. ಆಮೇಲೆ ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ದು 30 ಲಕ್ಷ ರೂಪಾಯಿ. ಈಗ 30 ಲಕ್ಷ ರೂಪಾಯಿ ಸಿಕ್ಕಾಕೋತಾರೆ. ಎಲ್ಲಿಂದ ಬಂತು 30 ಲಕ್ಷ ರೂಪಾಯಿ? 30 ಲಕ್ಷ ಅಷ್ಟು ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ಳೋಂಗಿಲ್ಲ. ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ರು. ಓಕೆ. ಪವನ್, ನಮ್ಮ ಫೇವರೇಟ್ ಪವನ್, ಇವನು ನೋಡಿ ಇಡೀ ಕರ್ಮಕಾಂಡ ಮಾಡಿದ್ದು ಇವನೇ ನೋಡಿ ಇಷ್ಟೆಲ್ಲ ನಡೆಯೋಕ್ಕೆ ಮೂಲ ಕಾರಣ. ಗುಮ್ಮನ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬುಸ್ಕಾಂತೀವಲ್ಲ, ಹಂಗಿದ ನೋಡಿ ಇವನು. ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿದ್ದ. ಪವಿತ್ರ ಗೌಡ ಮನೆಯಲ್ಲೇ ಇರ್ತಾನೆ, ಅವ ಕೆಲಸದವ, ಆಯಿತಾ. ಆಮೇಲೆ ರೇಣುಕಾಸ್ವಾಮಿಗೆ ಪ್ರಚೋದನೆ ಕೊಟ್ಟಿದ್ದೆ ಇವನೊಂದು ಕಥೆ ಇದೆ. ಇವಳು ಇನ್ಸ್ಟಾಗ್ರಾಮ್ಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ. ಇವಳೇನು ಮಾಡ್ತಾಳೆ, ನೀನು ನನಗೆ ಮೆಸೇಜ್ ಮಾಡಬೇಡ, ನಂದು ಇನ್ನೊಂದು ನಂಬರ್ ಇದೆ, ಅಲ್ಲಿಗೆ ಮೆಸೇಜ್ ಮಾಡು ಮೊಬೈಲ್ಗೆ ಅಂತೇಳಿ ಒಂದು ನಂಬರ್. ಆ ನಂಬರ್ ಇವನ ನಂಬರು. ಇವನೇನು ಮಾಡ್ಕೊಂಡಿದ್ದಾನೆ, DPಗೆ ಇವಳು ಫೋಟೋ ಹಾಕ್ಕೊಂಡಿದ್ದಾನೆ. ಇವನು ಅವನ ಜೊತೆ ಚಕಂದಾಡಿದ್ದಾನೆ, ಹುಡುಗಿ ಥರ. ಇವನು ಫುಲ್ ಬದಲಾಗಿ ಮಾರ್ಪಟ್ಟಿದ್ದಾನೆ. ಚಂದ್ರ ಏನಂತಾರೆ, ನಾಗವಲ್ಲಿಯಾಗಿ ಬದಲಾಗಿಬಿಟ್ಟು ಇವನು ಶುರು ಮಾಡಿದ್ದಾನೆ. ಏನು ಚಿನ್ನ ಹೇಗಿದೆಯಾ ಚಿನ್ನ, ಅವನು ಆ ಕಡೆಯಿಂದ ಏನು ಚಿನ್ನ ಹೇಗಿದೆಯಾ ಚಿನ್ನ. ಇವನು ಕೆಲವು ಫೋಟೋ ಕಳಿಸಿದ್ದಾನೆ, ನೀನು ಕಳಿಸು ಅಂತ ಹೇಳಿದ್ದಾನೆ. ಲಾಸ್ಟ್ಗೆ ಒಂದು ಮಾತು ಕೇಳಿದ್ದಾನಂತೆ, ನಿನ್ನ ಲೈಂಗಿಕ ಸಾಮರ್ಥ್ಯ ಹೇಗಿದೆ ತೋರಿಸು ಅಂತ ಕೇಳಿದಾಗ ಅವನು ತನ್ನ ಲೈಂಗಿಕ ಸಾಮರ್ಥ್ಯದ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ನೋಡಿ ಇವನು ಓತಿಕೆ ಆತ. ಆ್ಯಂಡ್ ಕಿಡ್ನಾಪ್ ವೇಳೆ ರಾಘವೇಂದ್ರ ಜೊತೆ ಸಂಪರ್ಕ ಬರುತ್ತೆ ಇವನಿಗೆ. ಅಲ್ಲಿ ತನಕ ಇವನು ಗೊತ್ತಿರೋದು ರಾಘವೇಂದ್ರ ಯಾರು ಅಂತೇಳಿ. ಕಿಡ್ನಾಪ್ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಇವನು ಕೂಡ. 5 kg ಭಾರ ಇಲ್ಲ, ಇವನು ಹಲ್ಲೆ ಮಾಡಿದ್ದ. ಓಕೆ. ಆಮೇಲೆ ರಾಘವೇಂದ್ರ ಅಣ್ಣನ ಅಭಿಮಾನಿ ಸಂಘದ ಅಧ್ಯಕ್ಷ. ನಿಜ ಹೇಳಬೇಕಂದ್ರೆ ಭಿಕ್ಷುಕರ ಸಂಘದ ಅಧ್ಯಕ್ಷ ಕೂಡ ಸಿಗೋದಿಲ್ಲ ಅವನಿಗೆ. ಹಾಗಾಗಿ ಪುಕ್ಷಣ ಸಿಕ್ಕಿದೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಓಕೆ. ಏನು ಮಾಡಿದ್ದಾನೆ ಇವ, ಅಣ್ಣ ಫೋನ್ ಮಾಡ್ದ ಅಂತ ಕಿಡ್ನ್ಯಾಪ್ ಮಾಡಿಸಿರೋದು. ಆಮೇಲೆ 4-5 ದಿವಸ ಎಲ್ಲ ಓಡಾಡಿ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾನೆ. ಆಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ರಾಘವೇಂದ್ರ. ಆ್ಯಂಡ್ ನಂದೀಶ್ ಇನ್ನೊಬ್ಬ. ಈ ನಂದೀಶ್ ಇವರೆಲ್ಲ ಯಾರು ಗೊತ್ತಾ, ಒಬ್ಬ ವಿನಯ್ ಅಂತಿದ್ದಾನೆ A10. ಆಮೇಲೆ ತೋರಿಸ್ತೀನಿ. ವಿನಯ್ ಆ ಬ್ರೂನಿ ರೆಸ್ಟೋರೆಂಟ್ ಮಾಲೀಕ. ಅದೇನಾಗತ್ತೆ, ಒಂದು 4 ಜನನ ಕರೆಸು ಅಂತ ಹೇಳುವಾಗ ಈ ಕಾಂಜಿ ಪಿಂಜಿಗಳನ್ನೆಲ್ಲ ಕರೆಸಿಬಿಟ್ಟಿದ್ದಾನೆ ಅವ. ಇವನೊಬ್ಬ ನಂದೀಶ್. ಇವರೆಲ್ಲ ಇವತ್ತು ವಾಪಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವ ಸ್ಥಳದಲ್ಲಿದ್ದ ಅವನು, ಅಲ್ಲಿದ್ದ. ಓಕೆ. ಆಮೇಲೆ ಇವನು ಸ್ಪೆಷಲ್ ನೋಡಿ, ಇವನ ಸ್ಪೆಷಾಲಿಟಿ ಏನಂತಂದರೆ ಕರೆಂಟ್ ಕೊಡೋದು. ಬಂತ ಇವನೇ ನಂದೀಶ್ ಇದ್ದಾನಲ್ಲ, ಕರೆಂಟ್ ಕೊಟ್ಟಿದ್ರಲ್ಲ ಇವನು ಒಬ್ಬ. ಈಗ ಕರೆಂಟ್ ಹೊಡೆದ ಕಾಗೆ ಥರ ಆಗಿದ್ದಾನೆ. ಓಕೆ. ಇನ್ನು ಜಗದೀಶ್ ಆಲಿಯಾಸ್ ಜಗ್ಗ. ಇವರೆಲ್ಲ ಯಾರು ಗೊತ್ತಾ, ಜಗದೀಶ್ ಆಲಿಯಾಸ್ ಜಗ್ಗ. ಇವನ್ನೆಲ್ಲ ಇಲ್ಲಿದ್ದಾರೆ. ಇವರು ಎಲ್ಲಿ
ಚಿತ್ರದುರ್ಗದವರು. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆದಾಗ ಜೊತೆಗಿದ್ದ ಚಿತ್ರದುರ್ಗದ ಬಂದ ತಂಡ ಸದಸ್ಯ. ಆಮೇಲೆ ಇವನಿಗೇನು ಆಸೆ ತೋರಿಸಿದ್ದಾನೆ ಅಂತಂದರೆ, ಈ ರಾಘವೇಂದ್ರ ಬಾಸ್ ಜೊತೆ ಫೋಟೋ ತೆಗಿಸ್ತೀನಿ, ಬಾ ಬಾಸ್ ಜೊತೆ ಫೋಟೋ ತೆಗಿಸ್ತೀನಿ ಅಂತೇಳಿ ಈ ಮತ್ತೊಬ್ಬ ಓತಿಕ್ಯಾತನಿಗೆ ಹೇಳಿದ್ದಾನೆ. ಓತಿಕ್ಯಾತ ಬಂದಿದ್ದಾನೆ. ಆಮೇಲೆ ಚಿತ್ರದುರ್ಗ ಬಂದಿದ್ದ, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ. ಕೊಲೆ ಆದಾಗ ಈ ಫೇಸ್ ಇದೆಯಲ್ಲ, ಕರೆಂಟ್ ಹೊಡೆದ ಕಾಗೆ ಥರ ಆಗಿದೆ, ಓಡೋಗ್ಬಿಟ್ಟಿದೆ. ಇನ್ನು ಅನುಕುಮಾರ್ ಅಲಿಯಾಸ್ ಅನು ಇನ್ನೊಬ್ಬ, ಇವನು ಕೂಡ ಏನು ಕಿಡ್ನ್ಯಾಪ್ ಮಾಡಿ ಅವ್ರ ಜೊತೆ ಇದ್ದ. ಇವನು ಕೂಡ ಫೋಟೋ ತೆಗೆಸೋ ಆಸೆ ಯಾರ ಜೊತೆ? ಡಿ ಬಾಸ್ ಜೊತೆ. ಇವನ ಜೊತೆ ಬಂದಿದ್ದಾನೆ, ಇವನು ಅವನು. ಓಕೆ. ಆಮೇಲೆ ಇವನ ಏನಾಗಿದ್ದಾನೆ, ಭಯ ಪಟ್ಬಿಟ್ಟು ಎಲ್ಲ ಎಸ್ಕೇಪ್ ಆಗಿದ್ದ, ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ನಿನ್ನೆ ಅರೆಸ್ಟ್ ಆಗಿದ್ದಾನೆ. ಆಮೇಲೆ ಇವನ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ಇವನದೇ ತಂದೆ ತೀರ್ಕೊಂಡು. ಓಕೆ. ಭಯ ಪಟ್ಟುಬಿಟ್ಟು ಆಲ್ರೆಡಿ ಸರೆಂಡರ್ ಆಗಿ ಕೊನೆಗೆ ಈಗ ತಂದೆ ತೀರ್ಕೊಂಡಿದ್ದಾರೆ. ಸಾರಿ ಟು ಸೇ ದಿಸ್. ಇನ್ನು ರವಿ ಆಲಿಯಾಸ್ ರವಿಶಂಕರ್ ನೋಡಿ, ಈತ ಒಂದು ರೀತಿಯಲ್ಲಿ ಅಮಾಯಕ ಕಾರು ಚಾಲಕ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗ ಕರೆ ತಂದಿದ್ದ. ಇವನಿಗೆ ಹೇಳಿದ್ರಂತೆ 5 ಲಕ್ಷ ಕೊಡ್ತೀನಿ ಕಣೋ, ಸ್ವಲ್ಪ ಹೆಲ್ಪ್ ಮಾಡು. ಅವ ಹೆಲ್ಪ್ ಮಾಡಿದ್ದಾನೆ ಮಾಡಿಲ್ಲ, ಒಂದು ಕನ್ಫ್ಯೂಷನ್ ಇದೆ. ಕೆಲವರು ಹೇಳ್ತಾರೆ ಹೆಲ್ಪ್ ಮಾಡಿದ್ದಾರೆ, ಕೆಲವರು ಹೇಳ್ತಾರೆ ಹೆಲ್ಪ್ ಮಾಡಿಲ್ಲ. ಇರಲಿ, ಆದರೆ ಭಾಗಿಯಾಗಿದ್ದಾನೆ. ಆಮೇಲೆ A9 ರಾಜು ಅಂತ ಒಬ್ಬ ಇದ್ದಾನೆ. ಇಲ್ಲಿವರೆಗೆ ಅವನು ಸಿಕ್ಕಾಕೊಂಡಿಲ್ಲ, ಇವನೊಬ್ಬನೇ ಎಸ್ಕೇಪ್ ಆಗಿರೋದು. ಪಾಪ ಹೆಂಗೆ ಬದುಕ್ತಾನೇನೋ. ಗ್ರೂಪಲ್ಲಿದ್ದರೆ ಬೇರೆ, ಗ್ರೂಪಲ್ಲಿ ತಪ್ಪಿಸ್ಕೊಂಡಿದ್ರೆ ಒಂದಿರ್ತದಲ್ಲ, ಅವನ ಪರಿಸ್ಥಿತಿ ನೀವು ಆಲೋಚನೆ ಮಾಡಿ. ಎಣ್ಣೆ ಕೊಟ್ಟರೂ ಕುಡಿದಿರೋದಿಲ್ಲ ಅವ. ಎಣ್ಣೆ ಕೊಟ್ಟರೂ ಕುಡಿದಿರೋದಿಲ್ಲ. ಚಿಕನ್ ಪೀಸ್ ಬಾಯಿಗಿಟ್ಟು ಹೆಂಗಾಗ್ತಿರ್ಬೋದು ಅಂತಂದರೆ, ಕಬ್ಬಣ ಬೆಂಕಿಗಿಟ್ಟು ಬಾಯಿಗಿಟ್ಟು ಹಂಗೆ ಆಗ್ತಾ ಇರ್ಬೋದು. ಯಾವಾಗ ಹಿಡಿತಾರೋ ಯಾವಾಗ ರುಬ್ತಾರೋ ಅಂತೇಳಿ ಸುಮ್ಮನೆ ಏನು ಕಡಿಮೆ ರುಬ್ತಾರೆ ಇವನಿಗೆ. ಇನ್ನು ವಿನಯ್ ನೋಡಿ, ಈತ ದರ್ಶನ್ ಆಪ್ತ ನೋಡಿ. ಇವರೆಲ್ಲ ಸುಮ್ಮನೆ ಸಿಕ್ಕಾಕೊಂಡಿದ್ದು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ, ಆರಾಮ್ ದಂಧೆಗಿಂದ ಎಲ್ಲವೂ ಇತ್ತು ನೋಡಿ. ಯಾರ್ಯಾರನ್ನೆಲ್ಲ ಸಿಕ್ಕಿಸ್ತಾರೆ. ಓಕೆ. ಈ ದರ್ಶನ್ ಕೂಡ ಅವತ್ತು ಒಂದು 10 ಜನರನ್ನು ಸೇರ್ಸಮ್ಮ ಅಂತ ಹೇಳಿದ್ದು ಇವನಿಗೇನೆ. ಇವನು ಎಲ್ಲರನ್ನ ಫೋನ್ ಮಾಡಿ ಅಣ್ಣ ಕರೀತಿದ್ದಾರೆ ಎಲ್ಲ ಬಂದಿದ್ದಾರೆ. ಆಮೇಲೆ ಈ ಮನುಷ್ಯ ಹಲ್ಲೆ ಆದ ದಿವಸ ಎಣ್ಣೆ ಹೊಡಿತಾ ಇದ್ದದ್ದು ಇವ್ರದೇ ಬಾರಲ್ಲಿ. ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ಈತ. ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ ಈತನು. ದರ್ಶನ್ ಜೊತೆ ಇದೀಗ ಕಂಬಿ ಎಣಿಸ್ತಾ ಇದ್ದಾನೆ. ಆಮೇಲೆ ನಾಗರಾಜ್ ಅಲಿಯಾಸ್ ನಾಗ ಇವನು ಒಂದು ರೀತಿಯಲ್ಲಿ ಆ ಕಡೆ ಮ್ಯಾನೇಜರು ಅಲ್ಲ, ಈ ಕಡೆ ಮ್ಯಾನೇಜರು, ಆ ಕಡೆ ಅಭಿಮಾನಿನೂ ಅಲ್ಲ, ಈ ಕಡೆ ಆಪ್ತ ಒಂದು ರೀತಿಯಲ್ಲಿ. ಆಮೇಲೆ ಇದಾಗಬೇಕು ಅಂತಿತ್ತಂತೆ ಇವ್ರಿಗೆ, ಏನು ಕಾರ್ಪೊರೇಟರ್ ಆಗಬೇಕು ಅಂಥೇಳಿ. ಈಗ ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. ಆಮೇಲೆ ಅಣ್ಣ ಯಾರಿಗಾದ್ರೆ ಒಂದು ಎಣ್ಣೆ ಪಾರ್ಟಿ ಮಾಡೋ ಅಂದರೆ ಇವನೇ. ಆಮೇಲೆ ಅಲ್ಲೊಂದು ಬಿರಿಯಾನಿ ಕೆಲಸ ಅಂದರೆ ಇವನೇ. ಫುಲ್ A to Z ಕಚಂಬರ್ ಕೆಲಸ ಎಲ್ಲ ಇವನು ಮಾಡ್ತಾ ಇದ್ದ. ಸೊ ಹಾಗಾಗಿ ನಾಗರಾಜು ಅಲಿಯಾಸ್ ನಾಗ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ಇನ್ನು ಲಕ್ಷ್ಮಣ್ ಈ ಕಾರು ಚಾಲಕರೆಲ್ಲ ಲಕ್ಷ್ಮಣ್ ಅಂತ ಯಾಕೆ ಬರ್ತಾರಪ್ಪ? ಆ ಪ್ರಜ್ವಲ್ ರೇವಣ್ಣಂದು ಹಂಗೆ ಆಯಿತು. ದರ್ಶನ್ ಕಾಲು ಚಾಲಕನಾಗಿ ಲಕ್ಷ್ಮಣ್ ಕೊಲೆ ಮಾಡುವಾಗ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದ್ದ, ಮೃತದೇಹ ಸೇರಿ ವ್ಯವಸ್ಥೆ ಮಾಡಿದ್ದ. ನನಗೆ ಇವರೆಲ್ಲ ಏನು ಅನಿಸುತ್ತೆ ಅಂದರೆ, ಪಾಪ ಸಾವಾಸ ದೋಷ ಅನಿಸ್ಬಿಡುತ್ತೆ. ಒಬ್ಬ ಮಾಲೀಕನಿಗೆ ತೊಂದರೆ ಆದಾಗ ಹೆಲ್ಪ್ ಮಾಡಿ ಸಿಕ್ಕಾಕೊಳ್ಳುವಂಥವ್ರು. ದೀಪಕ್ ನಟ ದರ್ಶನ್ ಆಪ್ತವಾಗಿರುವ ದೀಪಕ್ ನಂದೀಶ್ ಜೊತೆಗೂಡಿ ಈತನು ಶಾಕ್ ಕೊಟ್ಟಿದ್ದ. ಈಗ ಪೊಲೀಸರು ಶಾಕ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ. ದರ್ಶನ್ ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ. ಇವನು ಸ್ವಲ್ಪ ಈ ಪ್ರದೋಷ್ 30 ಲಕ್ಷ ಇದೆಯಲ್ಲ, 30 ಲಕ್ಷ ಪ್ರದೋಷ್ಗೆ ಹೋಗುತ್ತೆ, ಪ್ರದೋಷದಿಂದ ಇವನಿಗೆ ಬರುತ್ತೆ. ಇವನು ಅಣ್ಣ ನಾವೆಲ್ಲ ಸೆಟಲ್ಮೆಂಟ್ ಮಾಡ್ತೀವಿ, ಅವನಿಗೆ 5 ಇದೆಲ್ಲ ಇವನ ಕೆಲಸ. ಓಕೆ. ಆಮೇಲೆ ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ಗೆ ಸರೆಂಡರ್ ಮಾಡಿಸೋದು ಇವನ್ನೆಲ್ಲರಿಗೆ. ಬಾಣ ನಿನ್ಗೈದು ಎಲ್ಲ ಸರೆಂಡರ್ ಆಗಿಬಿಡಿ ಅಂತಲೇ ಇವನು ಮಾಡಿರೋದು. ಈಗ ಇವನಿಗೆ ಕಷ್ಟ ಆಗಿದೆ. ಇವರೇ ದುಡ್ಡು ಕೊಟ್ಟಿದ್ದಾನೆ ಕರೆಕ್ಟಾಗಿ ಎಲ್ಲರೂ ಕೂಡ. ಇನ್ನು ಪ್ರದೋಷ್ ದರ್ಶನ್ ಜೊತೆ ಇದ್ದುಕೊಂಡು ಹಲ್ಲೆ ಮಾಡಿದ್ದ. ಖರ್ಚಿಗಾಗಿ 30 ಲಕ್ಷ ಹಣವನ್ನು ಪಡೆದು ತಂದಿದ್ದ. ಯಾಕಂದರೆ ಎಲ್ಲ ಆದ ನಂತರ 30 ಲಕ್ಷ ಕೊಡಬೇಕು ಅಂತ ಹೇಳ್ತಾರೆ. ಈ ಪ್ರದೋಷ್ ಏನು ಮಾಡ್ತಾನೆ, ಇವನ ಜೊತೆ ದರ್ಶನ್ ಜೊತೆ ಮನೆಗೆ ಹೋಗ್ತಾನೆ, 30 ಲಕ್ಷ ತೊಗೊಂಬರ್ತಾನೆ ಎಲ್ರಿಗೂ. ಆಮೇಲೆ ದೀಪಕ್ ಕೊಡ್ತಾನೆ, ದೀಪಕ್ ಎಲ್ರಿಗೂ ಹಂಚ್ತಾನೆ. ದೀಪಕ್ ಮೂಲಕ ವ್ಯವಹಾರ. ಆರೋಪಿಗಳನ್ನು ದರ್ಶನ್ಗೆ ಭೇಟಿ ಮಾಡಿದ ಮರುದಿವಸ ಸರೆಂಡರ್ ಮಾಡಿಸಿದ್ದ. ಆ 3 ಅವರನ್ನ ಕರ್ಕೊಂಬರ್ತಾರೆ. ಗಿರಿನಗರ ಅವರು ಕರ್ಕೊಂಬಂದ್ಬಿಟ್ಟು, ಅಣ್ಣ ಇವರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾ ಇದ್ದೀನಿ, ಮನೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಸಿ ಈ ಕೆಲಸ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಇವನು ಪಾಪ ಶೆಡ್ಡಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲಿ ಶೆಡ್ಡಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ. ಇವನಿಗೆ 5 ಲಕ್ಷ ಕೊಡ್ತೀವಿ ಕಣ ತಂದ. ಈ ಶೆಡ್ಡಲ್ಲಿ ಕೆಲಸ ಮಾಡೋ ಹುಡುಗರು ಪಾಪ 1 ಲಕ್ಷ ನೋಡಿರೋದಿಲ್ಲ ಜೊತೆಗೆ. 5 ಲಕ್ಷ ಶವ ಸಾಗಿಸೋದು ನನಗೇನು ಮಾಡಿಬಿಟ್ಟಿದ್ದಾನೆ. ಆಮೇಲೆ ಸರೆಂಡರ್ ಆಗಿಬಿಟ್ಟಿದ್ದಾನೆ, ಸರ್ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ. ಆಮೇಲೆ
ನಿಖಿಲ್ ಕೊಲೆ ಬಳಿಕ ಪಾಪ ನೋಡಿ ಇವನು ಅಷ್ಟೇ 5 ಲಕ್ಷ ಪಡ್ಕೊಂಡಿದ್ದಾನೆ, ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ, ಈಗ ಪೊಲೀಸರದು ಸರೆಂಡರ್ ಆಗಿದ್ದಾನೆ. ಇವ್ರದ್ದೆಲ್ಲ 17 ಜನರ ಕತೆ. ಇಲ್ಲೇನಾಗಿದೆ 13 ಜನ ಅಂತಲ್ಲ, ಎಲ್ಲರೂ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಯಾರು ಕೂಡ ಈಗಲೂ ಕೂಡ ಜೈಲಿಗೆ ಹೋಗಿಲ್ಲ. ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇರಬೇಕು, ಕೂರೋದು ಮತ್ತೊಂದು ಎಲ್ಲವೂ ಕೂಡ ಅಲ್ಲೇ ನಡೀತಾ ಇರುತ್ತೆ. ಅಲ್ಲಿಂದ ಇಲ್ಲಿ ತನಕ ಬಂದು ನಿಂತಿದೆ. ಓಕೆ, ಇಷ್ಟೆಲ್ಲ ಆಯ್ತಲ್ಲ, ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ.